ನಿಂಬೆಹಣ್ಣು ಗಿಡದಿಂದ ತೋಟದಲ್ಲಿ ಕೊಯ್ದು ತರ್ತಾರ ಅಂತಲ್ಲ. ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೇವೆ. ಲೂಸ್ ಇಷ್ಟ ಅಲ್ಲ ನಿಂಗೆ, ನೀನ್ ಲೂಸ್ ಅಲ್ಲ ಹಾಗೆ. ದೇವತೆನೆ ಮಗಳಾಗಿ ಜನಿಸಿದ ಕ್ಷಣ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ನಾವು ಪೇಟೆಗೆ ಬಂದಿದ್ದೇವೆ. ಈಗ ನಾವು ಮೆಟೀರಿಯಲ್ ತಗೊಳ್ಳಿಕ್ಕೆ ಪರಾಗಿಗೆ ಹೋಗ್ತೇವೆ. ಮದುವೆಗೆ ಮೆಟೀರಿಯಲ್ ತಗೊಳ್ಬೇಕಲ್ಲ, ಹಾಗೀಗ ಪರಾಗಿಗೆ ಹೋಗ್ತೇವೆ. ಮತ್ತು ಅಲ್ಲಿಂದ ಅಲ್ಲಿ ಕ್ರಾಕ್ಸ್, ನನಗೆ ಶೂ ತೆಗಿಬೇಕು ಟೂರಿಗೆ. ಫ್ರೆಂಡ್ಸ್, ನನಗೆ ಕ್ರಾಕ್ಸ್ ತೆಗೆದಾಯಿತು. ಇನ್ನು ಮತ್ತೆ ಇದಕ್ಕೆ ಹೋಗ್ಲಿಕ್ಕುಂಟು, ಅಮ್ಮನಿಗೆ ಡ್ರೆಸ್ ತೆಗಿಲಿಕ್ಕೆ. ಹಾಗೆ ಊಟಕ್ಕೆ ಬಂದಿದ್ದೇವೆ. ಹಸಿವು ಬಡಾಪುಂಗೆ, ಇದಕ್ಕೆ ಜೋರು ಬಡಾಪುಂಗೆ. ಹಾಗೆ ಬಂದಿದ್ದೇವೆ ಮಾಯಕ್ಕೆ ಊಟ ಮಾಡಲಿಕ್ಕೆ. ಬೇಗ ಊಟ ಮಾಡಿ, ಊಟ ಬಿಡ್ಲಿಕ್ಕಿಲ್ಲ. ದೇವಸ್ಥಾನವ ಬಿಡ್ಲಿಕ್ಕೆ ಆದ್ರೂ ಸಣ್ಣ ಅಲ್ಲ, ಅನ್ನ ಒಂದು ಬಿಡ್ಲಿಕ್ಕಿಲ್ಲ ಎಲ್ಲಿ ಆದ್ರೆ ಸಹ. ಎಷ್ಟು ಹೊತ್ತಾಯ್ತು ದೇವರೇ, ಟೈಮ್ ಸಡನ್ಲಿ 1 ಗಂಟೆ ಆಯ್ತು. ಮೋಸ್ಟ್ಲಿ ನಿಂಬೆಹಣ್ಣು ಗಿಡದಿಂದ ತೋಟದಲ್ಲಿ ಕೊಯ್ದು ತರ್ತಾರ ಅಂತಲ್ಲ, ತೋಟದಿಂದ. ಹಾಗೆ ಲೇಟ್ ಬಂತ. ಒಳ್ಳೆ ಆಗ್ತದ ಸೆಕೆಗಲ್ಲ. ಸೆಕೆಗೆ ಎಷ್ಟು ಎಂಥ ಜ್ಯೂಸ್ ಅದು ಇದು ಅಂತ ಕುಡಿದ್ರೆ ಸಾಕಾಗುದಿಲ್ಲ. ದೇವ ಸಾಕಾಯಿತು ಈ ವರ್ಷದ ಸೆಕೆ ಅಲ್ಲ. ಬ್ಯಾಟಿಂಗ್ ಆಯ್ತಲ್ಲಮ್ಮ, ಬ್ಯಾಟಿಂಗ್ ಆಯ್ತಾ? ಬ್ಯಾಟಿಂಗ್ ಆಯ್ತು. ಹಬ್ಬ, ನಡಿಲಿಕ್ಕೆ ಆಗುದಿಲ್ಲ ಹೊಟ್ಟೆ ತುಂಬಿ. ಫ್ರೆಂಡ್ಸ್, ನಾವೀಗ ಬೀಚ್ ತಗೊಳ್ಳಿಕ್ಕೆ ಬಂದೆ. ನೋಡಿ ಎಷ್ಟು ಹಾಯ್ ಫ್ರೆಂಡ್ಸ್, ಮನೆಗೆ ಬಂದೆವು. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದು. ಈಗ ನಾವು ತೋರಿಸ್ತೇವೆ ಎಂತೆಲ್ಲ ಕಂಡಿದ್ದೇವೆ ಅಂತ. ಇದು ನಮಗೆ ನನ್ನ ಕಸಿನ್ದು ಮ್ಯಾರೇಜ್ ಉಂಟು, ಹಾಗಾಗಿ ಅದಕ್ಕೆ ಸಹ ಎಲ್ಲ ಸೇರಿಸಿ ಶಾಪಿಂಗ್ ಮಾಡಿದ್ವಿ ಇವತ್ತು. ಇದು ಅಮ್ಮನ ಸಾರಿ, ಇದು ಮೊದಲೇ ಇತ್ತು. ಇದು ಹೀಗೆ ಕಲರ್ ಎಲ್ಲ ಬೇಕಲ್ಲ, ಲೈನಿಂಗ್. ಹಾಗೆ ಬ್ಲೌಸ್ ತಗೊಳ್ಳಿಕ್ಕೆ, ಬ್ಲೌಸ್ ಸ್ಟಿಚಿಂಗ್ ಕೊಡ್ಲಿಕ್ಕೆ ಮೆಟೀರಿಯಲ್ ತಗೊಳ್ಬೇಕಿತ್ತು. ಬ್ಲೌಸ್ ಇದು ಸ್ಲೀವ್ ಇಡ್ಲಿಕ್ಕೆ. ಅದು ಅಷ್ಟೇ. ನನ್ನದೆಲ್ಲಿ ಉಂಟು ಫಸ್ಟ್ ಅದನ್ನು ತೋರಿಸು. ಅದು ಬ್ಲೌಸಿಗೆ ಲೇಸ್ ವರ್ಕ್, ಮತ್ತು ಅದು ಬ್ಯಾಕ್ ಸೈಡ್ ಇಡಲಿಕ್ಕೆ ಗೊಂಡೆ ಥರ ಅದು ಕಟ್ಟಬೇಕು. ಇದು ಲೇಸ್ ಮತ್ತು ಇದು ಸೈಡಿಗೆಲ್ಲ ಅದು ಆಗ ತೋರಿಸಿ. ಸ್ಲೀವಿಗೆ ಇದಕ್ಕೆ ಸ್ಲೀವ್ ಇಡಲಿಕ್ಕೆ ಇದಿಷ್ಟು ನನ್ನದು. ಅದು ಮದುವೆಗೆ. ಅವಳಿಗೆ ಮ್ಯಾರೇಜಿಗೆ ಇದು ಒಂದು ಅಂಬ್ರೆಲಾ ಟೈಪ್ ಗೌನ್ ಹೊಲಿಸ್ಬೇಕು. ಅದಕ್ಕೆ ಇದು ಅದು ಲೈನಿಂಗ್ ಸ್ಯಾಟಿನ್ ಇಟ್ಟದ್ದು ತಗೊಂಡದ್ದು. ಈ ಕಲರ್ ಅವಳ ಹತ್ರ ಇಲ್ಲ ಡ್ರೆಸ್, ಒಂದು ಕೂಡ ತಗೊಳ್ಳೇ ಇಲ್ಲ ಇಷ್ಟರವರೆಗೆ. ಇದೊಂಥರ, ಇದು ನಿಮಗೆ ನೋಡುವಾಗ ರೆಡ್ ಥರ ಕಾಣ್ತದೆ, ಅಂದರೆ ಒಂಥರ ರೆಡ್ ಮತ್ತು ಪಿಂಕ್ ಆ ಥರ ಮಿಕ್ಸ್ ಆಗಿರೋದು. ಇದು ಹೊರಗೆದ್ದು ಮೆಟೀರಿಯಲ್, ಇದು ಜಾರ್ಜೆಟ್ ಮೆಟೀರಿಯಲ್. ಅದು ಅಂಬ್ರೆಲ್ಲ ಚಂದ ನಿಲ್ತದೆ ಅಂತ ಅದು ತಗೊಂಡದ್ದು. ಇದು ಅದಕ್ಕೆ ಒಂಥರ ಜಾಕೆಟ್ ಥರ ಸ್ಟಿಚ್ ಮಾಡಲಿಕ್ಕೆ, ಟ್ರೆಡಿಷ್ನಲ್ ಥರ ಜಾಕೆಟ್ ಥರ. ಅಂದರೆ ಜಾಕೆಟ್ ಬರೋದಲ್ಲ, ಅದಕ್ಕೆ ಸ್ಟಿಚ್ ಆಗಿ ನೋಡಲಿಕ್ಕೆ ಜಾಕೆಟ್ ಥರ ಇರ್ತದೆ. ಅದು ಭೂಮಿಕದಿಂದ ತಗೊಂಡದ್ದು ಮೇಲಿದ್ದು ಫಸ್ಟ್ ಒನ್. ಅದು ಪರಾಗಲ್ಲಿ ಹುಳಿಗೆ ರುಕ್ಕೊಳದ್ದು ನೈಸ್ ಬೋಟಿಕಲ್ಲಿ ಕೊಡೋದು, ಪರಾಗ್ನ ಹತ್ತಿರ ಇರುವಂಥದ್ದು. ಕಾಸ್ಟ್ಲಿ ಸ್ವಲ್ಪ ಅಲ್ಲಿ, ಆದರೆ ಸ್ಟಿಚಿಂಗ್ ಎಲ್ಲ ಚಂದ ಇರ್ತದೆ. ಈ ಥರದ್ದು ಇದಕ್ಕೆಲ್ಲ ಚಂದ ಆಗ್ತದೆ. ನಮ್ಮದು ಬ್ಲೌಸ್ ಆದರೂ ಓಕೆ, ಎಲ್ಲರೂ ಸಹ ಚಂದನೇ ಹೊಲಿತಾರೆ.
ನೈಸ್ ಬೊಟಿಕ್ ಸಾಧಾರಣ ಗೊತ್ತಿರ್ಬೋದು ಎಲ್ಲರಿಗೆ ಸಹ ಮಂಗಳೂರು. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೇವೆ ಹೇಗೆ ಸ್ಟಿಚ್ ಮಾಡ್ತಾರೆ ಅಂತ. ಕೊಟ್ಟಿದ್ದೇವೆ ಮೊದಲೆಲ್ಲ ಗೌನ್ ಎಲ್ಲ ತುಂಬ ಸ್ಟಿಚ್ ಮಾಡಿಸಿದ್ದೇವೆ, ಅಲ್ಲಿ ಚಂದ ಸ್ಟಿಚ್ ಮಾಡ್ತಾರೆ ನೈಸ್ ಬೊಟಿಕಲ್ಲಿ. ನೈಸ್ ಬೊಟಿಕ್. ಇಲ್ಲ ಅಲ್ಲ ಉಂಟುಂಟು ಸ್ಟಿಚ್ ಇದು ಫುಲ್ಲು ಕಟ್ಟಿಡೋದು ಬೇಡ, ಫುಲ್ಲು ಹಗ್ಗ. ಅಲ್ಲಿ ಅಲ್ಲಿ ನಾಳೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಸ್ಟ್ಯಾಂಡ್ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಹಾಗೆಲ್ಲ ಮಾಡ್ಬೇಕಾ ಅದನ್ನ ಹಾಕಿ? ನಿನ್ನಾಗೆ ಅಲ್ಲ, ನಿನ್ನಾಗೆ ಲೂಸ್ ಇಷ್ಟ ಅಲ್ಲ ನಿಂಗೆ, ನೀನ್ ಲೂಸ್ ಅಲ್ಲ ಹಾಗೆ. ಈಗ ಸರಿ ಆಯ್ತಾ? ಓಕೆ ಸಾಕು ಆಯ್ತಲ್ಲ? ಆಯ್ತು ಇವತ್ತಿದಷ್ಟೇಯಾ? ಇದಕ್ಕೆ ಯಾವಾಗ ಬೆಳಿಗ್ಗೆ ಹೋದವರು ಯಾವಾಗ ಆದದ್ದು? ಸಂಜೆ 2:30 ಆಗಿದೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇವೆ. ಹೀಗೆ ಇಡುದಲ್ಲ ಅವರೆಲ್ಲ, ಹೀಗೆ ಇಡುದು ಮತ್ತೆ ಐಟಮ್ಸ್ ಹಾಕಿ ಹೀಗೆ. ಓಕೆ, ಇವತ್ತಿನ ವಿಡಿಯೋ ಹೀಗೆ ಹಾಕಿದವರು ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದಾರೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಹಾಗೆ ಸೈಡ್ ಅಲ್ಲಿರೋ ಬೆಲ್ ಅನ್ನು ಟಿಂಗ್ ಟಿಂಗ್ ಅಂತ ಕ್ಲಿಕ್ ಮಾಡಿ. ಇಷ್ಟ ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತೆ ಇದು ಯಾವಾಗಲೂ ನಾನು ನಿಮ್ಮ ಹತ್ರ ಹೇಳ್ತಿದ್ದೇನೆ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಯಾವ್ದಾದ್ರು ಒಂದು ಸಿಂಬಲ್ ಹಾಕಿ ಅಥವಾ ಎಂತಾದ್ರು ಬರೀರಿ, ನೈಸ್ ವಿಡಿಯೋ ಹಾಗೆಲ್ಲ ಪ್ಲೀಸ್. ಆಗ ನಮಗೆ ಒಂದು ಖುಷಿ ಆಗ್ತದೆ. ನೆಕ್ಸ್ಟ್ ನಮಗೆ ತುಂಬಾ ಎಂತ ಹೇಳ್ತೇವೆ ಅಮ್ಮ, ವಿಡಿಯೋ ಮಾಡುವಂತ ಒಂದು ಇರ್ತದೆ. ಎಲ್ಲರೂ ನೋಡ್ತಾರೆ, ಇದ್ಯಾರು ನೋಡ್ತಾರೆ, ಆದ್ರೆ ಲೈಕ್ ಕೊಡುದಿಲ್ಲ, ಶೇರ್ ಬೇಡ ಮಾಡುದು, ಸಬ್ಸ್ಕ್ರೈಬ್ ಮಾಡುದಿಲ್ಲ, ಕಮೆಂಟ್ ಮಾಡುದಿಲ್ಲ, ಎಲ್ಲ ಮಾಡ್ಬೇಕಿತ್ತು ಅಲ್ಲ. ಪ್ಲೀಸ್ ಬಾಯ್. ನಾವು ಬಾಸಿಂಗ ಮಾಡ್ತಾ ಇದ್ದೇವೆ, ಮದುವೆಗೆಲ್ಲ ಬೇಕಾಗುವಂಥದ್ದನ್ನೆಲ್ಲ. ಅದಕ್ಕೆ ನಾನು ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಋತು ನಾನೊಂದು ಮಾಡ್ತೇನೆ ಚಂದ ಕಾಣ್ತದೆ ನೋಡಿ ಅಂತ ಹೇಳಿದ್ರು. ಫಸ್ಟ್ ಹೀಗೆ ಸುಮ್ಮನೆ ಮಾಡಿದವಳು, ಹಳತ್ತು ಬೀಡ್ಸ್ ಎಲ್ಲ ಇಟ್ಟು ಮಾಡ್ತಾ ಇದ್ದಾಳೆ. ಇದಿಷ್ಟು ನಾನು ಮಾಡಿದೆ, ಇದಮ್ಮ ಮಾಡಿದ್ದು, ಇನ್ನು ಹಾಕಿಲ್ಲ. ಅಕ್ಕೆ ಸ್ವಲ್ಪ ಹಾಗೆಲ್ಲ ಇಟ್ಟು ಮಾಡಬೇಕು ಅಂತಿಲ್ಲ, ಅದು ಅವಳು ಸ್ಟೈಲಲ್ಲಿ ಮಾಡಿದವಳು. ಅದರಲ್ಲೆಲ್ಲ ಪಟ ಪಟ ಅಂತ ಆಗ್ತದೆ ಕೈಯಲ್ಲಿ ಗಮ್ಮೆಲ್ಲ ಅಂಟಿತದೆ, ಅದೊಂದು ಕಿರಿಕಿ. ಹಾಗೆ ಫೈನಲ್ ಅಲ್ಲ, ಅದನ್ನು ಹೇಗಾಗಿದೆ ನನ್ನ ಬಾಸಿ. ಫೈನಲ್ ರಿಸಲ್ಟ್ ನಾವು ಮತ್ತೆ ತೋರಿಸ್ತೇವೆ ನೋಡಿ. ನಾವು ಬಾಸಿಂಗ ಎಲ್ಲ ಮಾಡ್ತೇವೆ ಮದುವೆಗೆ ಬೇಕಾದದ್ದೆಲ್ಲ. ಯಾರಿಗಾದ್ರೂ ಆರ್ಡರ್ ಕೊಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಇಟ್ಸ್ ಮೀ ಋತು ಅಂತ ಪೇಜ್ ಉಂಟು, ಅದರಲ್ಲಿ DM ಮಾಡ್ಬೋದು. ಹಾಗೆಯೇ ಹಳದಿ, ಮೆಹಂದಿ ಮತ್ತು ಮದುವೆಗೆ ಬೇಕಾದಂಥದ್ದು ಎಲ್ಲ ಐಟಮ್ಸನ್ನು ನಾವು ಬೀಡ್ಸಲ್ಲಿ ವರ್ಕ್ ಮಾಡಿ ಕೊಡ್ತೇವೆ. ಬೇಕಾದರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ ಇದರಲ್ಲಿ. ಹಾಗೆಯೇ ಆರ್ಟಿಫಿಷಿಯಲ್ ಫ್ಲವರ್ ಬೊಕೆ ಕೂಡ ಇದರಲ್ಲಿ ಮಾಡ್ತೇವೆ. ನಿಮಗೆ ಎಷ್ಟು ಫ್ಲವರ್ಸ್ ಇದ್ದು ಬೇಕು ಅಷ್ಟರದ್ದು ಮಾಡಿಕೊಡ್ತೇವೆ ನಾವು ಆರ್ಡರ್ ಕೊಟ್ಟರೆ. ಎಷ್ಟು ಸಲ ಅಮ್ಮ ಕರೆಂಟ್ ಹೋಗುದು? ಹೌದು ಮಾರೈತಿ, ಮಳೆ ಇಲ್ಲ, ಎಂತ ಇಲ್ಲ, ಎಂತ ಅವಸ್ಥೆ. ಒಂದು ಸತಿ ಅಲ್ಲ ಆಗ್ಬೋದು, 2 ಸತಿ. ಹೌದು, ಎಷ್ಟು ಸಲ ಇತ್ತು. ಇವತ್ತು ನಿದ್ರೆ ಮಾಡ್ಲಿಕ್ಕಿಲ್ವಾ ಅಂತ. ಅಲ್ಲ, ಎಂತ ಆಟ ಆಡ್ತಿದ್ದಾರ ಅಂತ ಸ್ವಿಚ್ ಅಲ್ಲಿ. ಕೇಫಿ ಅವರ ಬೋರ್ ಆಗ್ತದೆ ಅಂತ ಹೇಳಿ ಏನು ಪಾಪ. ಅಥವಾ ಇದು ಅವರ ಮಕ್ಕಳನ್ನು ಕರ್ಕೊಂಡು ಬಂದು ರಜೆ ಅಲ್ಲ, ಹಾಗೆ ಆಫೀಸಿಗೆ ಕರ್ಕೊಂಡು ಬಂದು ಮಕ್ಕಳು ಸ್ವಿಚ್ ಅಲ್ಲಿ ಆಡ್ತಾ ಇದ್ದಾರ ಅಂತಲ್ಲ.
ಕರೆಕ್ಟ್ ಹೇಳಿದ್ಯಲ್ಲ ಅಂತ ಮಂಡೆ ಅಲ್ಲ ಇದು ಎಲ್ಲಿಯೋ ಇರಬೇಕಿದ್ದದ್ದು. ಅದೀಗ ಸೀರಿಯಲ್ ಅಲ್ಲಿ ಇದು ಸ್ಕೂಲ್ ಯಾವುದು? ಸ್ಕೂಲು ಕರೆಂಟ್ ಬರ್ಲಿ ಯಾಕೆ ಕರೆಂಟ್ ಬರಬೇಕು? ಟಿವಿ ನೋಡಿ. ಓ ಹಾಗೆ. ರಾಣಿ ಚಂದ ಹೇಳೋದಾಗದಲ್ಲಿ ನೋಡ. ಋತ್ವ ಹೇಳ ಪ್ಲೀಸ್, ಅಷ್ಟು ಡಿಮಾಂಡ್ ಅವಳಿಗೆ. ಯಾ ಹ್ಮ್ ಯಾವ ಲೈನ್ ಹೇಳಿ? ಅದೊಂದೇ ರಾಣಿ ರಾಣಿ ವಲದ ಕಣ್ಮಣಿ ಒಲವ ಕಣ್ಮಣಿ ಮತ್ತೆಂತ? ದೇವತೇನೆ ಮಗಳಾಗಿ ಜನಿಸಿದ ಕ್ಷಣ. ಹೀಗೆ ಮಾಡ್ಲಿಕ್ಕೆ ಲೈಟನ. ದೇವತೇನೆ ಮಗಳಾಗಿ ಜನಿಸಿದ ಕ್ಷಣ. ಕಲ್ತ ಹೇಳ್ತೀಯಾ ಚಂದ ಮಾಡಿ ರೀಲ್ಸಿಗೆ ಹಾಕ್ಲಿಕ್ಕೆ. ಇನ್ನು ಮಲಗುದಲ್ಲ? ಇಲ್ಲ, ಟಿವಿ. ನೆಕ್ಸ್ಟ್ ಅದೇ ಸೀರಿಯಲ್ ರಾಣಿ. ಹೌದು, ಈಗ ಕರೆಂಟ್ ಇಲ್ಲದೆ ನೀನು ಸೀರಿಯಲ್ ಆಗಿ ನೋಡ್ತೇನೆ. ಬರ್ತದೆ ಈಗ ನೋಡಿಬೇಕಾದ್ರೆ. ಹಾಂ, ಫೋನ್ ಮಾಡಿದ್ದೆ ಕೆ ವಿ ಅವರಿಗೆ. ಎಂತ ಹೇಳಿದ್ರು? ಹಾಕ್ತೇನೆ ಅಂತ. ಎಂತ ಇದು ಸ್ವಿಚ್? ಹ್ಞೂ ವಾಪಸ್ ಕಾಲ್ ಮಾಡ್ತಿರ್ತಾರೆ. ಹಲೋ, ಎಂತ ಎಂತೆಲ್ಲಪ್ಪ? ಗೊತ್ತಿಲ್ಲ, ಹಾಕಿ ನೀವೀಗ. ನಂಗೆ ಈಗ ಸೀರಿಯಲ್ ನೋಡಿಕೊಂಡು ರಾಣಿ ಬೇಗ, ಮತ್ತೆ ನಂಗೆ ಮಲಗಿಕೊಂಡು. ಹಾ ಆಯ್ತು. ಯಾರು ಯಾರು? KBL KBL ಅವರು. KBL ಅಂದ್ರೆ ಕರ್ನಾಟಕ ಬ್ಯಾಂಕ್ ಇದ್ದು. KBL ಅಂದ್ರೆ KEB ಅವರು. KBL ಮೆಸ್ಕಾಂನವರು. ಎಂತಂತೆ? ಅದು ಇದು ಅವರು ಫೋನ್ ಮಾಡಿದ ನಿಂಗೆ, ನೀನಲ್ಲ ಫೋನ್ ಮಾಡಿದ್ದು. ಅವ್ರು ಫೋನ್ ಮಾಡಿ. ಯಪ್ಪ ಭಯಂಕರ ಮಾರೈತಿ. ಎಂತ ಅಂತ? ಈಗ ಅವರು ಮಲಗಿದ್ದಾರಂತೆ, ಮನೇಲಿ ಇದ್ದಾರಂತೆ. ಫಸ್ಟ್ ಆಗ ನಾನು ಫೋನ್ ಮಾಡಿದ್ದೆ, ಅವ್ರು ಪಿಕ್ ಮಾಡ್ಲಿಲ್ಲ. ಈಗ ಅವರೇ ಫೋನ್ ಮಾಡಿದ್ದು, ಮನೇಲಿ ಇದ್ದಾರಂತೆ. ಹಾಗೆ ಕರೆಂಟ್ ವಾಪಸ್ ಅಲ್ಲಿ ಹೋಗ್ಬೇಕು, ಅದಕ್ಕೆ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ಈಗ ಆಫೀಸಲ್ಲಿ ಯಾರು ಇರುದಿಲ್ಲ ನೈಟ್? ಆಫೀಸಲ್ಲಿ ಒಬ್ಬರೇ ಯಾರಾದ್ರೂ ಇರ್ತಾರೆ, ವಾಚ್ಮ್ಯಾನ್. ಅವ್ರೀಗ ಹೋಗಿ ಹಾಕ್ತಾರಂತೆ. ಹಾಗಾದ್ರೆ ಈಗ ಬರ್ತದೆ ರಾಣಿ, ನೋಡ್ಬೋದು. ಆಮೇಲೆ ಪೊಲೀಸಾ ಮತ್ತೆ ಮುಖದಾದ ನೋಡಿ ಫ್ರೆಂಡ್ಸ್, ಅವಳಿಗೆ ತುಳು ಗೊತ್ತಿಲ್ಲ. ಅವಳ ಹತ್ರ ಒಮ್ಮೆ ತುಳುವಲ್ಲಿ ವ್ಲಾಗ್ ಮಾಡಿಸ್ತೇನೆ ನೋಡಿ. ಎಷ್ಟು ಪರದಾಡ್ತಾಳೆ ನೋಡಿ, ತುಳು ಗೊತ್ತಿಲ್ಲ, ಮಂಗಳೂರಲ್ಲಿ ಇದ್ದುಕೊಂಡ ಅವಳಿಗೆ ಅಲ್ಲ. ನನ್ನ ಅಮ್ಮನೇ ಹೇಳಿದ್ದು ತುಳು ಕಲಿಬೇಡ. ಏ ದೇವಾ, ನಾನು ಹೇಳಿದ್ದ? ನಾನು ಹೇಳಿದ್ದ ತುಳು ಕಲಿಬೇಡ ಅಂತ? ನಾನು ಒಬ್ಬೆ ಸಣ್ಣದ್ರಿಂದ ಹೇಳ್ತಾ ಇದ್ದೇನೆ ತುಳು ಕಲಿಬೇಕು, ತುಳುನಾಡಲ್ಲಿದ್ದು ಅದು ಇಂಪಾರ್ಟೆಂಟ್ ಅಂತ. ನೋಡು, ದೇವ್ರ ಶಿಕ್ಷೆ ಕೊಟ್ಟ ಸುಳ್ಳು ಹೇಳಿದಕ್ಕೆ ಗೊತ್ತಾಯ್ತಾ? ಅಮ್ಮನ ಮೇಲೆ ಸುಮ್ಮನೆ ಸುಳ್ಳು ಹೇಳಿದ್ಯಲ್ಲ, ಅದಕ್ಕೆ ದೇವರು ನೋಡು. ಆಗ ಹೆದ್ರಿದ್ಯಲ್ಲ ಒಮ್ಮೆ. ಸ್ಟಾರ್ಟಿಂಗ್ ಅಂತಂತ ಗೊತ್ತಿಲ್ಲ, ಅಲ್ಲಿಂದ ಎಷ್ಟು ಟ್ರೈ ಮಾಡಿದೆ. ಎಲ್ಲಿಂದ ಗೊತ್ತಾ? ಯಾವ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯಾವ ಶಂಡಿ, ಬಟ್ಟನ ಶಂಡಿ, ಯಾವ ಬಟ್ಟ, ಪೂಜೆ ಬಟ್ಟ, ಯಾವ ಪೂಜೆ, ಗಣಪತಿ ಪೂಜೆ, ಯಾವ ಗಣಪತಿ, ಸೊಂಡಿಲು ಗಣಪತಿ, ಯಾವ ಸೊಂಡಿಲು, ಆನೆ ಸೊಂಡಿಲು, ಯಾವ ಆನೆ, ಕಪ್ಪು ಆನೆ, ಯಾವ ಅಲ್ಲ ಊರಿನ ಆನೆಯ, ಕಪ್ಪು ಆನೆ, ಯಾವ ಕಪ್ಪು, ಕಾಗೆ ಕಪ್ಪು, ಯಾವ ಕಾಗೆ, ಊರಿನ ಕಾಗೆ, ಯಾವ ಊರು? ಮಂಗಳೂರು. ನಿನ್ನ ಊರು ಪುತ್ತೂರಾ? ನಿನ್ನ ಊರು ಪುತ್ತೂರು. ಅವಳಿಗೆ ಪುತ್ತೂರು ಅಂದ್ರೆ ಭಯಂಕರ ಇಷ್ಟ. ಅವಳ ಅಜ್ಜಿ ಮನೆ ಅಂದ್ರೆ ನನ್ನ ಮನೆ, ಅಮ್ಮನ ಮನೆ. ಅವಳು ಪುತ್ತೂರಿಗೆ ಇಲ್ಲಿಂದ ಹೋಗುವಾಗ ಭಯಂಕರ ಖುಷಿಯಾಗಿ ಹೋಗುದು. ಬಸ್ಸಲ್ಲೆಲ್ಲ ಹೋಗುವಾಗ ನಿದ್ರೆಲ್ಲ ಬರುದಿಲ್ಲ, ಏನಿಲ್ಲ. ಪುತ್ತೂರಿಗೆ ಹೋಗುವಾಗ ಬರುವಾಗ, ಅಲ್ಲಿಂದ ಬರುವಾಗ ಇಷ್ಟು ದೊಡ್ಡದಾಗಿ ಸಹ ಕೂಗಿಕೊಂಡು ಬರುದು ಅವಳು. ಮತ್ತೆ ಪ್ರೇ ಎಲ್ಲ ಮಾಡ್ಲಿಕ್ಕೆ ಉಂಟು, ಇವತ್ತು ಬಸ್ ಇರಬಾರ್ದು, ಬಸ್ ಸಿಗ್ಲೇಬಾರ್ದು ಇವತ್ತು ಅಂತೇಳಿ ಎಲ್ಲ ಪ್ರೇ ಮಾಡ್ಲಿಕ್ಕೆ ಉಂಟು. ಆಮೇಲೆ ನಾವು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡುವಾಗ
ಅಲ್ಲಿಂದ ಎಷ್ಟೋ ಸಲ ಸ್ವಲ್ಪ ಒಂದು ಲೇಟ್ ಆದ್ರೆ ಹೇಳಿಕುಂಟು ವಾಪಸ್ ಹೋಗುವಮ್ಮ ಮನೆಗೆ, ನಾಳೆ ಹೋಗುವ ಇನ್ನು. 2 ಸತಿ ಸಿಗ್ಲಿಲ್ಲ. ಹಾಗೆಲ್ಲ ಹೇಳ್ತಾರೆ ಕೊಟ್ಟು ಕೂಗಿಕೊಂಡು ಬರುದು. ಮತ್ತೆ ಬಸ್ಸಲ್ಲಿ ನಿದ್ದೇನೆ, ಮತ್ತೆ ಮಂಗಳೂರು ಮುಟ್ಟುವಾಗ ಎಬ್ಬಿಸ್ಬೇಕು. ಅದೇ ಹೋಗುವಾಗ ನಿದ್ದೆ ಇರುದಿಲ್ಲ, ಎಂತ ಇರುದಿಲ್ಲ ಬಸ್ಸಲ್ಲಿ ಅಲ್ಲ. ಹಾಗೆ ಪುತ್ತೂರು ನಮ್ಮ ಹೆಮ್ಮೆ ಅಲ್ಲ. ಯಾರು ಹಾಗೆ ನೋಡೊಂದು ಮಹಾಲಿಂಗೇಶ್ವರ ದೇವರ ಬಗ್ಗೆ ಸಾಂಗ್ ಹೇಳಿ ನೋಡ. ನೋಡ ಗೊತ್ತಿದ್ದ ಹೇಳ್ಬೇಕು. ಅದು ಯಾವುದು? ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಮತ್ತೆ ಹತ್ತೂರ ಕಾಯು. ನಂಗೆ ಸಾಂಗ್ ಗೊತ್ತಿಲ್ಲ. ಆಯ್ತು ಅಲ್ಲಿ ಎಲ್ಲಿ ಅಲ್ಲಿ ಕೀರ್ತನ ಅಲ್ಲಿ ಅವ್ರ ಭಜನೆ. ನೀನ್ ಸಹ ಭಜನೆ ಹೇಳುವಾಗ ಅದನ್ನ ಹೇಳ್ಬೇಕು. ಆ ಭಜನೆ ಸಹ ಮಹಾಲಿಂಗೇಶ್ವರ ಫೋಟೋ ಮತ್ತೆ ಬೇಕಲ್ಲ. ಯಾವ ಊರಿಗೆ ಹೋದ್ರೆ ಸಹ ನಾವು ಮಹಾಲಿಂಗೇಶ್ವರ ದೇವರ ಫೋಟೋ ನಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಇರಬೇಕು ಅಲ್ಲ. ರಾಘವೇಂದ್ರ ಸ್ವಾಮಿ, ಅಯ್ಯಪ್ಪ, ಮತ್ತೆ ನಮ್ಮ ಕುಟುಂಬ ದೇವರದ್ದು. ಹಾಗೆ ಎಂತ ಎಲ್ಲರೂ ಜಾಸ್ತಿ ನಂಬುದು ಹೌದು, ಊರಿನ ದೇವರಲ್ಲದು. ಇಲ್ಲಿ ಕಟೀಲು, ಮಂಗಳೂರು ಅಂದ್ರೆ ಕಟೀಲು, ಮಂಗಳದೇವಿ ಕಟೀಲು. ನಿಂಗದು ಪುತ್ತೂರಿದ್ದು ಸ್ಟೋರಿ ಗೊತ್ತಾ ದೇವಸ್ಥಾನದ್ದು? ಎಂತ ಸ್ಟೋರಿ ಗೊತ್ತೇಳಿ? ಆನೆ ಅಲ್ಲ, ಒಂದು ಶಿವಲಿಂಗ, ದೊಡ್ಡ ಶಿವಲಿಂಗ ಇತ್ತಂತೆ. ಆಗ ರೋಡ್ ಇಲ್ಲ ಆಯ್ತಲ್ಲ, ಹಾಗಿತ್ತಂತೆ. ಅದನ್ನ ಯಾರಿಗೆ ವೆಯ್ಟ್ ಅಲ್ಲಿ ಇದು ಮಾಡ್ಲಿಕ್ಕೆ ಆಗ್ತಿಲ್ಲ, ತೆಗಿಲಿಕ್ಕೆ. ಹಾಗೆ ಆನೆಯನ್ನು ತರಿಸಿದ್ರಂತೆ. ಅದನ್ನ ತೆಗಿಲಿಕ್ಕೆ ನಿಜವಾಗ್ಲೂ ತೆಗಿಬಾರ್ದಲ್ಲ, ದೇವ್ರಲ್ಲ, ತೆಗಿಬಾರ್ದು. ಹಾಗೆ ತೆಗಿಲಿಕ್ಕೆ ತಗೊಂಡು ಅದಕ್ಕೆ ಸಾಗ್ಲಿಲ್ಲ ಅಂತೆ. ಮತ್ತೆಂತಾಯ್ತು? ಹಾಗೆಲ್ಲ ತುಂಬಾ ಉಂಟು ಸ್ಟೋರಿ. ಅದನ್ನೇ ಒಬ್ರು ಇಡುದು, ಒಬ್ರ ಹತ್ರ ಕೊಟ್ಟು ಹೋಗುದು ಸ್ನಾನಕ್ಕೆ. ನಾನೀಗ ಬರ್ತೇನೆ, ಇದನ್ನ ಇಡ್ಬೇಡಿ ಎಲ್ಲಿ ಸಹ ಅಂತ. ಅವ್ರು ಇಡ್ತಾರೆ ಅದನ್ನ ಅಲ್ಲಿ ಕೆಳಗೆ. ಆಮೇಲೆ ಅದನ್ನ ತೆಗಿಲಿಕ್ಕೆ ಆಗುದಿಲ್ಲ ಆ ಲಿಂಗವನ್ನು. ಅದಕ್ಕೆ ಅಲ್ಲಿ ಮಹಾಲಿಂಗೇಶ್ವರದಲ್ಲಿ ಆನೆ ಬರ್ಬಾರ್ದು ಇದಕ್ಕೆ ದಾರಿಯಲ್ಲಿ. ಸ್ವಲ್ಪ ಸ್ವಲ್ಪ ಗೊತ್ತುಂಟಲ್ಲ ಸ್ಟೋರಿ. ಫುಲ್ ಸರಿ ತಿಳ್ಕೊಳ್ಬೇಕು ಸ್ಟೋರಿ, ಆಯ್ತಾ? ಮುತ್ತೂರು ಅಂತ ಫಸ್ಟ್ ಇದ್ದದ್ದು. ಮುತ್ತು ಸಿಕ್ಕಿದಲ್ಲ ಇದರಲ್ಲಿ, ಕೆರೆಯಲ್ಲಿ ಮುತ್ತು ಸಿಕ್ಕಿದ್ದು, ಅದಕ್ಕೆ ಅದು ಮುತ್ತೂರು ಅಂತ. ಮತ್ತೆ ಅದ ಹಾಗೆ ಹೇಳಿ ಮಹಾಲಿಂಗೇಶ್ವರ ದೇವರು. ಹತ್ತೂರು ಬಿಟ್ಟರು ಪುತ್ತೂರು ಬಿಡ್ಲಿಕ್ಕಿಲ್ಲ ಅಂತೆ. ಹಾಗೆ ಹತ್ತೂರು ಬೇರೆ ಯಾವ ಊರು ಬೇಕಾದ್ರೆ 10 ಊರು ಬೇಕಾದ್ರೆ ಬಿಡ್ತಾರೆ, ಆದ್ರೆ ಒಂದೇ ಒಂದು ಪುತ್ತೂರು ಬಿಡ್ಲಿಕ್ಕೆ ಅಷ್ಟು ಚಂದ ಅಂತ ಪುತ್ತೂರು. ಹೌದಾ? ಹಾಗೆ ನೀನು ಪುತ್ತೂರಿದ ಹುಡುಗಿ, ಪುತ್ತೂರದ ಪೊಣ್ಣು, ಕುಡ್ಲದತ್ತು. ನೋಡಿ ಇದಕ್ಕೆ ಹೇಳಿದಲ್ಲ, ಇದು ಇನ್ವರ್ಟರ್ ಹಾಕಿಸ್ಬಾರ್ದು ಅಂತ. ನೋಡಿ ಇನ್ವರ್ಟರ್ ಹಾಕೋದಕ್ಕೆ ಹೀಗೆಲ್ಲ ಮಾತಾಡಲಿಕ್ಕೆ ಕರೆಂಟ್ ಹೋದಾಗ ಆಗ್ತದಲ್ಲ. ಇಲ್ಲಾಂದರೆ ಕರೆಂಟ್ ಹೋಗೋದು ಗೊತ್ತಾಗೋದಿಲ್ಲ, ಬರೋದು ಗೊತ್ತಾಗೋದಿಲ್ಲ, ಮಾತಾಡೋದು ಸಹ ಎಲ್ಲ ಒಂದು ಕೂತ್ಕೊಂಡು ಅಲ್ಲ.